ಕ್ಷೇತ್ರದಿಂದ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟು ವಿಶೇಷವಾಗಿ ಮದ್ದೂರು ತಾಲೂಕಿನಲ್ಲಿ ಸರಿಸುಮಾರು 56,000 ಅಂತರದಿಂದ 58,000 ಅಂತರದಿಂದ ಇವತ್ತು ಮಾನ್ಯ ಕುಮಾರಣ್ಣವರಿಗೆ ತಾವು ಆಶೀರ್ವಾದವನ್ನು ಏನು ಮಾಡಿದ್ದೀರಿ. ಮಂಡ್ಯ ಜಿಲ್ಲೆಯ ಒಂದು ಮಣ್ಣಿನ ಒಂದು ಶಕ್ತಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಇವತ್ತು ಈ ದೇಶವನ್ನ ಈ ರಾಜ್ಯವನ್ನ ಕಟ್ಟಕಟ್ಟಲಿಕ್ಕೆ ಇವತ್ತು ಒಂದು ಹೊಸ ಶಕ್ತಿಯನ್ನ ಇವತ್ತು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರಿಗೆ ಇವತ್ತು ತಾವು ತುಂಬಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಜನತಾದಳ ಪಕ್ಷ ಈ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ವಿರೋಧಿಗಳು ಟೀಕೆಯನ್ನ ಮಾಡ್ತಾರೆ. ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಮುಂದೆ ಜನತಾದಳ ಪಕ್ಷ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಒಂದು ಐತಿಹಾಸಿಕವಾದಂತ ಒಂದು ತೀರ್ಪನ್ನ ನೀಡಿ ಇವತ್ತು ಒಂದು ಹೊಸ ಅಧ್ಯಾಯವನ್ನು ಇವತ್ತು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಪಟ್ಟವರಿಗೆ ತಾವೇನು ಆಶೀರ್ವಾದವನ್ನು ಮಾಡಿದ್ದೀರಿ. ಬಹುಶಃ ನಿಮ್ಮ ಋಣವನ್ನು ತೀರಿಸತಕ್ಕಂಥ ಒಂದು ಕೆಲಸ ಸದಾಕಾಲ ಮಾನ್ಯ ಕುಮಾರಣ್ಣವರು ಇರ್ಬೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೊತೆಯಲ್ಲಿ ಈ ಭಾಗದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ DC ತಮ್ಮಣ್ಣ ಸಾಹೇಬರು ಕೂಡ 60 ವರ್ಷಗಳಿಂದ ಅವರ ವಯಸ್ಸಿಗೆ ಮೀರಿ ಇವತ್ತು ಏನು ಪ್ರತಿನಿತ್ಯ ತಮ್ಮ ಜೊತೆ ತಮ್ಮ ಕಷ್ಟ ಸುಖದಲ್ಲಿ ಶ್ರಮಿಸ್ತಾ ಇದ್ದಾರೆ. ಜೊತೆಯಲ್ಲಿ ಮತ್ತೊಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥ ಸಾಮಣ್ಣವರು ಕೂಡ ಇದ್ದಾರೆ. ಮತ್ತೊಬ್ಬರು ಸುರೇಶ್ ಅವರು, ಅಂತಾರಿ ಸಾಹೇಬರು, ಜಿಗಿದೇಗೌಡರು ಸಾಹೇಬರು, ಅನೇಕ ಜನ ಮುಖಂಡರುಗಳು ಇವತ್ತು ಭಾಗಿಯಾಗಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದ್ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಕೃಷಿ ಮಂತ್ರಿ ಆದ್ರೆ ರೈತಾಪಿ ವರ್ಗದ ತಂದೆ ತಾಯಂದ್ರಿಗೆ ಒಂದು ಶಕ್ತಿಯನ್ನು ತುಂಬಿಸ್ತಾರೆ ಅಂತಕ್ಕಂಥ ಭಾವನೆಯನ್ನು ನಾವೇನು ವ್ಯಕ್ತಪಡಿಸ್ತಾ ಇದ್ರಿ. ಆದ್ರೆ ಒಂದು ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದೊಡ್ಡ ಆರ್ಥಿಕ ಶಕ್ತಿಯನ್ನು ಕಟ್ಟತಕ್ಕಂಥದಕ್ಕೆ ಇವೆರಡು ಖಾತೆಗಳನ್ನ ಇವತ್ತು ಕೊಟ್ಟಿದ್ದಾರೆ. ಕುಮಾರಣ್ಣ ಅವರ ಭರವಸೆ ಇಟ್ಟು ಬಹುಶಃ ಇದು ತಾವುಗಳು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ರಾಜಕೀಯವಾಗಿ ತಾವು ಏನು ಆಶೀರ್ವಾದವನ್ನು ಮಾಡಿದ್ದೀರಿ, ನಮ್ಮೆಲ್ಲ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ. ಅತ್ಯಂತ ಪ್ರಾಮಾಣಿಕವಾಗಿ ತಂದವರಿಗೆ ಇವತ್ತು ಇಡೀ ದೇಶವನ್ನು ಕಟ್ಟತಕ್ಕಂಥ ಜವಾಬ್ದಾರಿ ಇದೆ. ವಾರಕ್ಕೆ ಒಮ್ಮೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ದಿನ ಇವತ್ತು ಮಂಡ್ಯ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು. ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಅವರ ಮುಡುಪನ್ನ ಜೀವನವನ್ನು ಮುಡುಪಿಡ್ತೀನಿ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ಜೊತೆ